Good evening, brothers and sisters, and glad to be with you once again. We've been looking at the armor of God and the spiritual battle that all of us as Christian believers are in the midst of. ನಾವು ಈ ಒಂದು ಆಯುಧಗಳಲ್ಲಿ ನಾವು ಮೊದಲನೇದಾಗಿ ಸತ್ಯವೆಂಬ ನಡುಕಟ್ಟ ಬಗ್ಗೆ ನಾವು ಆಗಲೇ ತಿಳಿದುಕೊಂಡಿದ್ದೇವೆ. The belt of truth, as we said, is the doctrine, that God has given us in the Word of God, and the truth about God, truth about man that each of us must have. ಸೊ ಈ ಸತ್ಯವೆಂಬ ನಡುಕಟ್ಟು ಎಂಬುದರ ಬಗ್ಗೆ ನಾವು ಹೀಗೆ ತಿಳ್ಕೊಳ್ತಾ ಬಂದು, ಒಂದು ದೇವರು ತಾನೇ ಆತನೇ ಸತ್ಯವಂತನಾಗಿದ್ದಾನೆ, ಆತನ ಸತ್ಯತೆ ಮತ್ತು ಆತನ ವಾಕ್ಯದ ಸತ್ಯತೆ, ಆ ವಾಕ್ಯವನ್ನು ನಮಗೆ ಒಂದು ಸತ್ಯ ವಾಕ್ಯವಾಗಿ ಆತನು ನಮಗೆ ಈ ಲೋಕದಲ್ಲಿರುವಾಗ ಕೊಟ್ಟಿದ್ದಾನೆ ಎಂದು. You see, and we saw how that truth, that belt of truth, makes us ready to face any circumstance. ನಾವು ಹೀಗೆ ನೋಡ್ತಾ ಬಂದ್ವಿ, ಆ ಸತ್ಯವೆಂಬ ನಡುಕಟ್ಟು ನಾವು ಈ ಲೋಕದಲ್ಲಿ ಯಾವ ರೀತಿಯ ಸಂದರ್ಭಗಳಲ್ಲಿ ಪರಿಸ್ಥಿತಿಗಳನ್ನು ನಾವು ಎದುರಿಸಲು ಅದು ನಮ್ಮನ್ನು ತಯಾರಿ ಮಾಡುತ್ತದೆ. Secondly, the breastplate of righteousness. ಎರಡನೇದಾಗಿ ನೀತಿವಂತಿಕೆ ಎಂಬ ವಜ್ರ ಕವಚ. Breastplate of righteousness referring to the righteousness that is given to us by God and righteous living. ನಾವು ಹೀಗೆ ಅದನ್ನು ತಿಳ್ಕೊಳ್ತಾ ಬಂದ್ವಿ, ನೀತಿವಂತರಾಗಿ ನಾವು ಮಾಡಲ್ಪಟ್ಟೆವು ದೇವರಿಂದ ಮತ್ತು ನೀತಿವಂತಿಕೆಯಿಂದ ನಾವು ಇಲ್ಲಿ ಜೀವಿಸಬೇಕಾಗಿದೆ, ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಬಂದ್ವಿ. The third one is the shoes of the readiness of the gospel. ಮೂರನೇದು ಸಮಾಧಾನವೆಂಬ ಒಂದು ದೇವರ ವಾಕ್ಯವೆಂಬ ಸಿದ್ಧವಾದ ಸಮಾಧಾನವೆಂಬ ದೇವರ ವಾಕ್ಯ ಅಥವಾ ದೇವರ ಸುವಾರ್ತೆ, ಅದು ಮೂರನೇದು, ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಬಂದೆವು. We saw how it is the gospel, the true gospel of the Lord Jesus Christ, and it is a gospel of peace. That is the gospel that helps us to be ready to face the enemy, ready to share the gospel at any time. ನಾವು ಹೀಗೆ ತಿಳಿದುಕೊಳ್ತಾ ಬಂದ್ವಿ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಬಿಟ್ಟಿಕೊಳ್ಳಿರಿ. ಅದು ನಾವು ಯಾವಾಗಲೂ ಈ ಸಮಾಧಾನದ ಸುವಾರ್ತೆಯನ್ನು ತಿಳಿಸಲು, ಅನೇಕರಿಗೆ ತಿಳಿಸಲು ನಾವು ಯಾವಾಗಲೂ ಸಿದ್ಧವಾಗಿರಬೇಕು ಎಂಬುದಾಗಿ ನಾವು ತಿಳ್ಕೊಳ್ತಾ ಬಂದೆವು. Now we come to verse 16 of Ephesians chapter 6. Verse 16 says, take up the shield of faith. Somebody can read the whole verse. ನಾವು ಈಗ 16ನೇ ವಚನಕ್ಕೆ ಬಂದಿದ್ದೇವೆ. ಅಲ್ಲಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಎಂದು ನಾವು ತಿಳಿದುಕೊಳ್ಳಬಹುದು. ಅದನ್ನು ನಾನು ಓದುತ್ತೇನೆ. 16ನೇ ವಚನ, ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. All right, let's go on. The shield of faith is referring to the trust that we have in God and in His Word. ಆ ನಂಬಿಕೆ ಎಂಬ ಗುರಾಣಿ ಅದು ದೇವರ ಮೇಲೆ ನಾವು ಇಟ್ಟಿರುವ ನಂಬಿಕೆಯ ಬಗ್ಗೆ ಅದು ತಿಳಿಸಿಕೊಡುತ್ತದೆ. Down through the generations, the saints of God who have gone through very hard and difficult times in their lives are the ones who have they were able to do that because they put their trust in God. ನಾವು ಹಿಂದಿನ ಕಾಲದಲ್ಲಿ ನೋಡುವಾಗ ದೇವರ ಭಕ್ತರು ಅನೇಕ ಕಷ್ಟ ಸಂಕಟಗಳ ನಡುವೆ ಹಾದು ಹೋಗಿದ್ದಾರೆ. ಅದನ್ನೆಲ್ಲ ದಾಟಿ ಹೋಗುವಾಗ ಅವರು ಇಂದ ನಂಬಿಕೆಯ ಗುರಾಣಿಯನ್ನು ಹಿಡಿಕೊಂಡೇ ಅವರು ಈ ರೀತಿಯ ಕಷ್ಟಗಳನ್ನು ದಾಟುವುದಕ್ಕೆ ಸಾಧ್ಯವಾಯಿತು. Paul wants you to picture the soldier, the Christian soldier in the thick of the battle. ಪೌಲನು ಹೀಗೆ ಹೇಳ್ತಾನೆ, ಒಂದು ಕ್ರೈಸ್ತ ಒಂದು ಸೈನಿಕ ಅವನು ಈ ಲೋಕದಲ್ಲಿ ಜೀವಿಸುವಾಗ ಒಂದು ಮಹಾಯುದ್ಧದ ನಡುವೆ ಅವನು ಹಾದು ಹೋಗಬೇಕು. And all around him are these arrows that are flying back and forth. They are fiery arrows. ಅವನ ಸುತ್ತಮುತ್ತಲು ಹೀಗೆ ಒಂದು ಬಾಣಗಳು ಹಾರಿ ಬರುತ್ತಾ ಇವೆ, ಅವು ಒಂದು ಬೆಂಕಿಯ ಬಾಣಗಳು. And how is this believer going to survive? ಹೀಗೆ ಆತನು ಜೀವಿಸುವಾಗ ಈ ಬಾಣಗಳ ನಡುವೆ ಅವನು ಹೇಗೆ ಇದನ್ನು ತಡೆದುಕೊಳ್ಳಬಹುದು? He is supposed to take up the shield of faith. ಅವನು ಈ ನಂಬಿಕೆ ಎಂಬ ಒಂದು ಗುರಾಣಿಯನ್ನು ಹಿಡಿದುಕೊಳ್ಳುವುದರಿಂದಲೇ. And that means for the believer to put his trust in God and in the sure promises of God, and that will block and quench the flaming arrows of the evil one. ಅದು ಯಾವುದರಿಂದ ಎಂದರೆ ನಾವು ನಮ್ಮ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ದೇವರ ಮೇಲೆ ಇಡಬೇಕು, ಆತನ ಒಂದು ವಾಗ್ದಾನಗಳ ಮೇಲೆ ಇಡಬೇಕು. ಆ ರೀತಿಯಾಗಿ ನಾವು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡರೆ ಈ ರೀತಿಯ ಬಾಣಗಳನ್ನು ನಾವು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. And the word of God is full of stories and historical events of believers who in the midst of their great difficulty, they cried out to the Lord, they put their faith and trust in God, and He delivered them. ನಾವು ಸತ್ಯವೇದದಲ್ಲಿ ಹೀಗೆ ನಾವು ನೋಡ್ತೇವೆ, ಎಲ್ಲಾ ಭಕ್ತರು ಈ ಒಂದು ಕಷ್ಟ ಸಂಕಟಗಳ ನಡುವೆ ಹಾದು ಹೋಗುವಾಗ ತಮ್ಮ ಒಂದು ಸ್ಥಿರವಾದ ನಂಬಿಕೆಯನ್ನು ಕರ್ತನಾದ ದೇವರ ಮೇಲೆ ಇಟ್ಟಾಗ
ಈ ರೀತಿಯಲ್ಲಿ ಅವರು ಹಾದು ಹೋಗಿ ಜಯವನ್ನು ಹೊಂದಿದರು. For many of them, he delivered them from death. ಅನೇಕರಿಗೆ ಒಂದು ಸಾವಿನಿಂದ ಆತನು ಬಿಡುಗಡೆಯನ್ನು ಕೊಟ್ಟನು. And for many others, he enabled them to stand firm till their death. ಅನೇಕರಿಗೆ ಅವರು ಸಾಯುವವರೆಗೆ ಕಷ್ಟ ಸಂಕಟಗಳನ್ನು ತಡೆದುಕೊಳ್ಳುತ್ತಾ ಜಯಿಸಿಕೊಳ್ಳುತ್ತಾ ದಾಟಿ ಹೋಗುವುದಕ್ಕೆ ಆತನು ಸಹಾಯ ಮಾಡಿದನು. That's what you'll read in Hebrews chapter 11. ಅದನ್ನೇ ನಾವು ಇಬ್ರಿಯ 11 ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Whether they were delivered from death or whether they stood firm until death, as they died, they trusted in God, they believed in him and in his sure word. ನಾವು ಹೀಗೆ ನೋಡ್ತೇವೆ 11ನೇ ಅಧ್ಯಾಯದಲ್ಲಿ ಅನೇಕರು ಸಾವನ್ನೇ ಕಾಣಲಿಲ್ಲ, ಯಾಕಂದ್ರೆ ಈ ಒಂದು ನಂಬಿಕೆಯನ್ನು ಅವರು ಹಿಡಿದುಕೊಂಡರು, ಮತ್ತು ಅನೇಕರು ಸಾಯುವವರೆಗೆ ಈ ರೀತಿಯಾಗಿ ಒಂದು ಜಯಶಾಲಿಗಳಾಗಿ ಜೀವಿಸ್ತಾ ಬಂದರು. ಯಾಕಂದ್ರೆ ಅವರು ನಂಬಿಕೆ ಎಂಬ ಒಂದು ಗುರಾಣಿಯನ್ನು ಹಿಡಿದುಕೊಂಡರು. I want to bring to you 4 lessons this evening from this verse. ನಾನು ಈ ದಿವಸ ಈ ಒಂದು ವಾಕ್ಯದಿಂದ 4 ಅಂಶಗಳನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. You notice first of all that he is talking about the fiery darts of the evil one. ನಾವು ಇಲ್ಲಿ ನೋಡುತ್ತೇವೆ ಅಗ್ನಿ ಬಾಣಗಳು ಎಂಬುದಾಗಿ ನಾವು ನೋಡುತ್ತೇವೆ, ಅಗ್ನಿ ಬಾಣಗಳನ್ನು ಎದುರಿಸುವುದಕ್ಕೆ. That tells me that there is somebody who is seeking to destroy me. ಇದರಿಂದ ನಾವು ತಿಳಿದುಕೊಳ್ಳಬಹುದು ಯಾರೋ ನಮ್ಮನ್ನು ನಾಶ ಮಾಡುವುದಕ್ಕೆ, ಹಾಳು ಮಾಡುವುದಕ್ಕೆ ಕಾಯ್ದುಕೊಂಡಿದ್ದಾರೆ ಎಂದು. Right? It is not just this impersonal force or some sort of magnetic force that is evil, but a real person, an intelligent, cunning, personal evil spirit who is seeking to destroy me. ಇದು ಯಾವುದೋ ಒಂದು ಕಾಲ್ಪನಿಕವಾದ ಅಥವಾ ಭೌತಿಕವಾದ ಅಥವಾ ಯಾವುದೋ ಒಂದು ಕಾಣಂತ ಶಕ್ತಿಗಳಲ್ಲ. ಇದು ಒಂದು ನಿಜವಾದ ಒಬ್ಬ ವ್ಯಕ್ತಿ, ಅವನು ಮೋಸಗಾರನು, ನಮ್ಮನ್ನು ಮೋಸಗೊಳಿಸುವವನು, ಆತನು ನಮ್ಮನ್ನು ಹಾಳು ಮಾಡುವುದಕ್ಕೆ ಕಾಯ್ದುಕೊಂಡಿದ್ದಾನೆ. And in battle, if a soldier knew the strength of his enemy, he will not play with that enemy. ಆ ಒಂದು ನಾವು ಯುದ್ಧ ಭೂಮಿಯಲ್ಲಿ ನಾವು ನೋಡ್ತೇವಲ್ಲ, ಒಂದು ಬೇರೆಯವರ ಅಥವಾ ವಿರೋಧಿಗಳ ಶಕ್ತಿಯನ್ನು ನೀವು ತಿಳಿದುಕೊಂಡರೆ ಆ ಶಕ್ತಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡುವುದು ಹೋಗುವುದಿಲ್ಲ. Right? He will not play with that person. He will not try to joke or try to enter the territory, making some sort of games with that person. Not at all. ನಮಗೆ ಅವರ ಒಂದು ಶಕ್ತಿ ಬಗ್ಗೆ ನಾವು ತಿಳಿದುಕೊಂಡಿದ್ದರೆ ಆ ಶಕ್ತಿಗೆ ಪೂರಕವಾಗಿ ನಾವು ಯಾವುದೇ ರೀತಿಯ ಆಟಗಳನ್ನು ಆಡುವುದಿಲ್ಲ, ಆ ಶಕ್ತಿಗೆ ವಿರುದ್ಧವಾಗಿ ನಾವು ಕೆಲಸಗಳನ್ನು ಮಾಡುವುದಿಲ್ಲ. And yet, dear brothers and sisters, very often you and I play with the spiritual enemy. ನಾವು ಹೀಗೆ ನೋಡುವಾಗ ನಾವು ಅನೇಕ ಬಾರಿ ನಾವು ಈ ರೀತಿಯಾಗಿ ಆತ್ಮಿಕ ಒಂದು ವಿರೋಧಿಯ ಜೊತೆಗೆ ನಾವು ಆಟ ಆಡ್ತಾ ಇರ್ತೇವೆ. We go to places where we are not supposed to go. ನಾವು ಹೋಗ್ತೇವೆ ಯಾವುದೋ ಒಂದು ಸ್ಥಳಗಳಿಗೆ, ಅಲ್ಲಿಗೆ ನಾವು ಹೋಗುವ ಅವಶ್ಯಕತೆ ಇರುವುದಿಲ್ಲ. We allow our eyes to see things on television and the telephone and the phone and social media that we are not supposed to be seeing. ನಮ್ಮ ಕಣ್ಣುಗಳಿಂದ ಯಾವ ಕಾರ್ಯಗಳನ್ನು ನೋಡಬಾರದು ಅದನ್ನ ನಾವು ಟಿವಿಗಳಲ್ಲಿ ಅಥವಾ ನಮ್ಮ ಫೋನ್ಗಳಲ್ಲಿ ನಾವು ನೋಡುತ್ತೇವೆ. And we hear things that we are not supposed to hear. ನಾವು ಅನೇಕ ಕೇಳಬಾರದ ಸಂಗತಿಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಇರ್ತೇವೆ. It is as if we are inviting this armed enemy into our home. ಇದರಿಂದ ನಾವು ಏನು ತಿಳ್ಕೊಳ್ಬಹುದು ಅಂದ್ರೆ ನಾವು ನಮ್ಮ ವಿರೋಧಿಯನ್ನು ನಮ್ಮ ಮನೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. We need to be so careful about the way we live our lives in this battlefield. ನಾವು ಈ ಒಂದು ಯುದ್ಧ ಭೂಮಿಯಲ್ಲಿ ನಾವು ಹೀಗೆ ಜೀವಿಸ್ತಾ ಇರುವಾಗ ನಾವು ಬಹಳ ಎಚ್ಚರಿಕೆಯಿಂದ ನಾವು ನಮ್ಮ ಜೀವಿತವನ್ನು ಮಾಡಬೇಕಾಗಿದೆ. So what are these flaming darts? ಈ ಒಂದು ಕೆಡುಕನ ಅಗ್ನಿ ಬಾಣಗಳು ಅಂದ್ರೆ ಏನು? They come in through all the types of temptations that you and I are faced with. ಇದು ಅನೇಕ ಒಂದು ಶೋಧನೆಗಳ ಮುಖಾಂತರ ನಮ್ಮ ಜೀವಿತಗಳಿಗೆ ಒಂದು ಎದುರಾಗ್ತವೆ. It could be the temptation to be proud of ourselves, of our achievements, of our bank balance, of our looks, of our family. ಇದು ಒಂದು ಶೋಧನೆಗಳು ನಮ್ಮ ಒಂದು ಸಕ್ಸಸ್ ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಾವು ಏನು ನಮ್ಮ ಜೀವಿತದಲ್ಲಿ ನಾವು ಅಚೀವ್ ಮಾಡಿದೇವೋ ಅದರಿಂದ ನಾವು ಬಹಳ ಹೆಮ್ಮೆ ಪಡೆದುಕೊಳ್ಳಬಹುದು. ಅದರ ಮುಖಾಂತರವೂ ಈ ಶೋಧನೆಗಳು ಬರಬಹುದು. The temptation to be selfish and to hoard up all the things that God has given us. ನಾವು ಅನೇಕ ಬಾರಿ ನಾವು ತುಂಬಾ ಸ್ವಾರ್ಥಿಗಳಾಗಿ ನಮಗೆ ದೇವರು ಕೊಟ್ಟದ್ದನ್ನ ನಾವೇ ಇಟ್ಟುಕೊಂಡು ಅದರ ಮುಖಾಂತರ ನಾವು ಸ್ವಾರ್ಥಿಗಳಾಗಿ ನಾವು ಶೋಧನೆಗೆ ಒಳಗಾಗಬಹುದು. It could be the temptation to be afraid as we look at what is happening in the world around us. ಕೆಲವು ಬಾರಿ ನಾವು ಲೋಕವನ್ನು ನೋಡುವಾಗ ನಮಗೆ ಬಹಳ ಭಯವಾಗಬಹುದು, ಅದರ ಮುಖಾಂತರ ನಾವು ಶೋಧನೆಗೆ ಬಿದ್ದು ಹೋಗಬಹುದು. It could be the fear of temptation, fear of persecution. ಒಂದು ಹಿಂಸೆಗೆ ಒಳಗಾಗ್ತೇವೆ ಎಂಬ ಶೋಧನೆಗಳು ಅಥವಾ ಭಯದಲ್ಲಿ ನಾವು ಶೋಧನೆಗೆ ಬಿದ್ದು ಹೋಗಬಹುದು.
Could be the fear of what is going to happen to my health, when we go through a health scare in our lives. ನಾವು ನಮ್ಮ ಜೀವಿತದಲ್ಲಿ ಹೀಗೆ ದಾಟು ಹೋಗುವಾಗ ನಮ್ಮ ಆರೋಗ್ಯದ ವಿಚಾರವಾಗಿ ನಮ್ಮ ಆರೋಗ್ಯ ಹೇಗೆ ಹಾಳಾಗ್ತದೆ ಅಥವಾ ನಮ್ಮ ಆರೋಗ್ಯ ಏನಾಗ್ತದೆ ಎಂಬ ಒಂದು ಶೋಧನೆಗೆ ನಾವು ಒಳಗಾಗಬಹುದು. It could be the thoughts of despair and depression and discouragement and doubt that the enemy brings into our mind. ನಮ್ಮ ಮನಸ್ಸಿನ ಯೋಚನೆಗಳು, ಅದು ಒಂದು ಶೋಧನೆಗಳು, ನಮ್ಮ ಒಂದು ನಾವು ಭಯ ಪಡಬಹುದು ಅಥವಾ ಸಂದೇಹ ಪಡಬಹುದು ಅಥವಾ ಕರ್ತನಲ್ಲಿ ನಂಬಿಕೆ ಇಡದೆ ಇರಬಹುದು. ಈ ರೀತಿಯ ಒಂದು ಆಲೋಚನೆಗಳಿಂದ ನಾವು ಶೋಧನೆಗೆ ಒಳಗಾಗಬಹುದು. These are the flaming darts of the evil one, including evil thoughts, dirty thoughts that come into our mind suddenly when we are not even thinking about those things. Maybe even when we are reading God's word, we get these thoughts. These are the flaming arrows of the evil one. ಅನೇಕ ಬಾರಿ ಈ ಒಂದು ಕೆಡುಕನ ಅಗ್ನಿಬಾಣಗಳು ನಮ್ಮ ಒಂದು ಮನಸ್ಸಿನ ಕೆಟ್ಟ ಆಲೋಚನೆಗಳು, ನಾವು ಅದರ ಬಗ್ಗೆ ಯೋಚಿಸುವುದೇ ಇಲ್ಲ. ಕೆಲವು ಬಾರಿ ವಾಕ್ಯವನ್ನು ಓದುತ್ತಾ ಇರ್ತೇವೆ, ಆದ್ರೂ ಈ ಒಂದು ಕೆಟ್ಟ ಆಲೋಚನೆಗಳು ನಮ್ಗೆ ಬರ್ತವೆ. ಇವೇ ಕೆಡುಕನ ಅಗ್ನಿಬಾಣಗಳು, ಆತನ ಶೋಧನೆಗಳು. And then once these thoughts have entered, Satan will add to it, saying, what is it? You call yourself a Christian and see the way you are thinking? ಈ ರೀತಿಯ ಒಂದು ಆಲೋಚನೆಗಳು ಬಂದಾಗ ಸೈತಾನನು ಹೀಗೆ ನಮಗೆ ಪ್ರಶ್ನಿಸ್ತಾನೆ, ನಿನ್ನನ್ನು ದೊಡ್ಡ ಒಂದು ಕ್ರೈಸ್ತನಂತ ಹೇಳ್ಕೊಳ್ತೀಯಾ, ಆದ್ರೆ ನೀನು ಮಾಡುತ್ತಿರುವುದು ಏನು ಅಂತ ಆತನ ನಮಗೆ ಪ್ರಶ್ನಿಸ್ತಾನೆ. And so it is these, we must understand that this is Satan attacking us at all times. ಇದರಿಂದ ನಾವು ಹೀಗೆ ತಿಳಿದುಕೊಳ್ಳಬಹುದು, ಆ ಒಂದು ಸೈತಾನನು, ಕೆಡುಕನು ನಮ್ಮನ್ನು ಹೀಗೆ ಅನೇಕ ಅಗ್ನಿಬಾಣಗಳಿಂದ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇರುತ್ತಾನೆ. And so point number 2, we must take up the shield of faith in actively trusting God. ಎರಡನೇ ಒಂದು ಅಂಶ, ನಾವು ಒಂದು ನಂಬಿಕೆಯ ಗುರಾಣಿಯನ್ನು ಹೇಗೆ ಹಿಡಿದುಕೊಳ್ಳಬೇಕೆಂದರೆ ನಾವು ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು. What is the shield of faith? ಈ ನಂಬಿಕೆ ಎಂಬ ಗುರಾಣಿ ಅಂದರೆ ಏನು? Paul refers in this particular verse as faith, referring to our faith, our trust in the gospel and in the promises of God. ಈ ಒಂದು ವಾಕ್ಯ ಭಾಗದಲ್ಲಿ ಪೌಲನು ಈ ನಂಬಿಕೆ ಎಂಬ ಗುರಾಣಿ ಎಂದರೆ ಅದು ದೇವರ ಮೇಲೆ ನಂಬಿಕೆ, ಆತನ ವಾಗ್ದಾನಗಳ ಮೇಲೆ ನಮಗಿರುವ ನಂಬಿಕೆ ಅನ್ನು ನಾವು ಆತನ ತಿಳಿಸಿಕೊಡುತ್ತಾನೆ. In other passages of scripture, Paul may refer to the word faith as the body of truth, the doctrine that God has given us. ಇನ್ನು ಕೆಲವು ಭಾಗಗಳಲ್ಲಿ ಪೌಲನು ಹೀಗೆ ಹೇಳ್ತಾನೆ, ನಂಬಿಕೆ ಅಂದರೆ ಆತನ ವಾಕ್ಯಗಳ ಮೇಲೆ ನಂಬಿಕೆ ಅಥವಾ ಆತನ ತತ್ವ, ದೇವರ ವಾಕ್ಯದ ತತ್ವಗಳ ಮೇಲೆ ನಂಬಿಕೆ, ಅದರ ಬಗ್ಗೆ ಹೇಳ್ತಾನೆ. In this passage in Ephesians 6, that is the belt of truth, that is the body of truth that God has given us. ಈ ಒಂದು ಎಫೆಸದಲ್ಲಿ ಅದು ಒಂದು ಸತ್ಯವೆಂಬ ನಡುಕಟ್ಟು, ಅದು ದೇವರ ಸತ್ಯತೆ ಬಗ್ಗೆ ತಿಳಿಸ್ಕೊಡುತ್ತದೆ. So this shield of faith is actually actively trusting God. ಆದರೆ ಈ ಸತ್ಯವೆಂಬ ನಡುಕಟ್ಟು, ಈ ಒಂದು ಎಫೆಸ ಪತ್ರಿಕೆಯಲ್ಲಿ ಬರೆದಿರುವ ಸತ್ಯವೆಂಬ ನಡುಕಟ್ಟು ಅಂದರೆ ದೇವರನ್ನು ಯಾವಾಗಲೂ ಒಂದು ಪೂರ್ಣ ಒಂದು ಭರವಸೆಯನ್ನು ಆತನ ಮೇಲೆ ಇಡುವುದು. The shield that the Roman soldier had, there were 2 types of shield. ಆ ಒಂದು ರೋಮನ್ ಸೈನ್ಯದಲ್ಲಿದ್ದ ಸೈನಿಕರು 2 ತರದ ಒಂದು ಗುರಾಣಿಗಳನ್ನು ಇಟ್ಕೊಂಡಿದ್ದರು. One was a small round shield which they would go as they are barging into battle. They would ward off the attacks of the enemy. ಒಂದು ಚಿಕ್ಕ ಒಂದು ರೌಂಡ್ ಗುರಾಣಿ, ಅದು ಹೀಗೆ ಅವರು ಯುದ್ಧ ಮಾಡುವುದಕ್ಕೆ ಹೋಗುವಾಗ ಅದರಿಂದ ಒಂದು ಬಾಣಗಳನ್ನು ತಡೆಯುವುದಕ್ಕೆ ಅವರು ಅದನ್ನು ಉಪಯೋಗಿಸ್ತಾ ಇದ್ದರು. They had a second one which was a huge one, 4 feet high and 2 feet wide, which actually if they were to hide under it, it would protect them completely. ಅದು ಎರಡನೇ ಗುರಾಣಿ ಇತ್ತು, ಅದು ಒಂದು ದೊಡ್ಡ ಗುರಾಣಿ, ಅದು ಒಂದು 4 ಅಡಿ ಉದ್ದ 2 ಅಡಿ ಅಗಲ. ಅದರ ಹಿಂದೆ ನಾವು ಬಚ್ಚಿಟ್ಟುಕೊಂಡ್ರೆ ನಮ್ಮ ಎಲ್ಲ ಒಂದು ಶರೀರವನ್ನು ಅದು ಬಾಣಗಳಿಂದ ತಡೆಯುತ್ತದೆ. And in many pictures you would see a row of shields that the soldiers would put one against the other, and they would be protected as a group of soldiers behind this row of shields. ನಾವು ಕೆಲವು ಒಂದು ಚಿತ್ರಗಳಲ್ಲಿ ನಾವು ಹೀಗೆ ನೋಡಬಹುದು, ಒಂದು ದೊಡ್ಡ ಗುಂಪು, ಸೈನಿಕರ ಗುಂಪು ಆ ಗುರಾಣಿಗಳನ್ನು ಹೀಗೆ ಒಂದರ ಒಂದು ಜೊತೆಯಲ್ಲಿ ಇಟ್ಟುಕೊಂಡಾಗ ಒಂದು ದೊಡ್ಡ ಒಂದು ಗೋಡೆಯ ರೀತಿಯಲ್ಲಿ ಒಂದು ಎಲ್ಲರನ್ನು ಅದು ಒಂದು ತಡೆಯುತ್ತದೆ, ಎಲ್ಲ ಬಾಣಗಳನ್ನು ತಡೆಯುತ್ತದೆ. That is what faith does to each one of us. ಅದೇ ತಾನೇ ನಂಬಿಕೆಯು ನಮ್ಮೆಲ್ಲರಿಗೂ ಕಾರ್ಯ ಮಾಡುತ್ತದೆ. We believe God by faith. ನಾವು ದೇವರನ್ನು ನಂಬಿಕೆಯಿಂದ ನಂಬ್ತೇವೆ. We trust His word by faith.
ನಾವು ಆತನ ವಾಕ್ಯಗಳನ್ನು ಹೀಗೆ ನಂಬಿಕೆಯಿಂದ ನಂಬುತ್ತೇವೆ. Faith means applying what we believe so as to repel or to oppose everything that the evil one tries to do to us. ನಂಬಿಕೆ ಅಂದರೆ ನಾವು ಏನನ್ನ ನಾವು ಭರವಸೆ ಇಡುತ್ತೇವೆ ಅದನ್ನು ನಂಬುವುದು, ಅದರ ಮುಖಾಂತರ ಸೈತಾನನ ಅಥವಾ ಕೆಡುಕನ ಬಾಣಗಳನ್ನು ಎದುರಿಸಲು ಶಕ್ತರಾಗುವುದು. Please read 1 Peter chapter 5 and verse 9. ಮೊದಲನೇ ಪೇತ್ರ ಐದನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ತಾ ಬರೋಣ. 1 Peter chapter 5 verse 9. verse 9. 9ನೇದು. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಭೂಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. Right, firmly resist him, firm in the faith. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನನ್ನು ಎದುರಿಸಿರಿ ನಂಬಿಕೆಯಲ್ಲಿ ದೃಢವಾಗಿದ್ದು. Right, so I must stand behind my shield of faith and I will be safe. ನಾನು ನನ್ನ ಒಂದು ನಂಬಿಕೆ ಎಂಬ ಗುರಾಣಿಯ ಹಿಂದೆ ನಾವು ನಿಂತುಕೊಂಡ್ರೆ ನಾವು ಅದರಿಂದ ನಾವು ಬಾಣಗಳನ್ನು ಎದುರಿಸಲು ನಾವು ಶಕ್ತರಾಗ್ತೇವೆ. In Genesis chapter 14 we read of the fight that Abraham fought in order to save Lot and his family. ನಾವು ಆದಿಕಾಂಡ 14ರಲ್ಲಿ ಹೀಗೆ ನೋಡುತ್ತೇವೆ, ಆ ಲೋಟನ ಒಂದು ಕುಟುಂಬವನ್ನು ಅವನು ಸಂರಕ್ಷಿಸಲು ಅಬ್ರಹಾಮನು ದೇವರ ಸಂಗಡ ಮಾಡುವ ಒಂದು ದೊಡ್ಡ ಒಂದು ವಾಗ್ವಾದವನ್ನು ನಾವು ನೋಡ್ತೇವೆ. He rescued those kings, and one of the kings, the king of Sodom, said, take all the wealth that you have recovered, only give me the people, and Abraham said, no, I don't want anything from you. ನಾವು ಹೀಗೆ ನೋಡ್ತೇವೆ, ಲೋಟನನ್ನು ಒಂದು ಬೇರೆ ದೇಶದ ಅರಸರು ಅವರು ವಶಪಡಿಸಿಕೊಂಡಾಗ ಅಬ್ರಹಾಮನು ಹೋಗಿ ಅವರನ್ನೆಲ್ಲರೂ ನಾಶ ಮಾಡಿ ಎಲ್ಲವನ್ನು ತೆಗೆದುಕೊಂಡು ಬರುವಾಗ ಅವನು ಹೇಳ್ತಾನೆ, ಎಲ್ಲವನ್ನು ನೀನು ತೆಗೆದುಕೋ ಅಂತ ಹೇಳುವಾಗ ಅವನು ನನಗೆಲ್ಲವೂ ಬೇಡ, ಕೆಲವು ಮಾತ್ರ ನನಗೆ ಸಾಕು ಎಂದು ಆತನು ಹೇಳುದು ನಾವು ನೋಡ್ತೇವೆ ಅಲ್ಲಿ. No, in fact he didn't take anything from the king of Sodom. ಅಲ್ಲಿ ಅವನು ಏನು ತೆಗೆದುಕೊಳ್ಳುವುದಿಲ್ಲ, ಎಲ್ಲವನ್ನು ಹೀಗೆ ಬಿಟ್ಟು ಬರ್ತಾನೆ, ಬರೀ ಜನಗಳನ್ನು ಮಾತ್ರ ಕರೆದುಕೊಂಡು ಬರ್ತಾನೆ. And so he says, I don't want anything from you because nobody should say that I made Abraham rich. ಅವನು ಹೀಗೆ ಹೇಳ್ತಾನೆ, ನಿನ್ನಿಂದ ಏನು ನಾನು ತೆಗೆದುಕೊಳ್ಳುವುದಿಲ್ಲ, ಯಾಕಂದ್ರೆ ಯಾರು ಹೀಗೆ ಹೇಳಬಹುದು, ಇದರ ಮುಖಾಂತರ ಅಬ್ರಹಾಮನು ಒಂದು ಸಂಪನ್ನನಾದನು ಎಂದು ಹೇಳುವುದು ಬೇಡ ಅಂತ ಹೇಳ್ತಾನೆ. No, that's a very, very critical statement, very important statement that Abraham made. ಅದು ನಾವು ನೋಡುವಾಗ ಅದು ಒಂದು ಬಹಳ ಪ್ರಾಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಅವನು ಹೀಗೆ ಹೇಳ್ತಾನೆ. Why? Because Abraham could have had every right to take all the wealth which he recovered. That is the law of the land. Because he has fought and he has won, therefore he has the right to take. ಆದ್ರೆ ಅಬ್ರಹಾಮನಿಗೆ ಅಲ್ಲಿ ಎಲ್ಲವನ್ನು ತೆಗೆದುಕೊಳ್ಳುವ ಒಂದು ಅರ್ಹತೆ ಹಕ್ಕು ಇತ್ತು, ಯಾಕಂದ್ರೆ ಅವನು ಯುದ್ಧ ಮಾಡಿ ಹೀಗೆ ಗೆದ್ದು ಬಂದಿದ್ದನು, ಆದ್ರೆ ಯಾವುದನ್ನು ಅವನು ತೆಗೆದುಕೊಳ್ಳುವುದಿಲ್ಲ. And there's so much that he could have done with that wealth. ಅದನ್ನು ತೆಗೆದುಕೊಂಡು ಅವನು ಏನು ಬೇಕಾದರೂ ಒಂದು ಆಸ್ತಿಯಿಂದ ಅವನು ಏನು ಬೇಕಾದರೂ ಅದನ್ನು ಮಾಡಬಹುದಾಗಿತ್ತು. This is the wealth of 4 kingdoms. ಅದು 4 ರಾಜ್ಯಗಳ ಒಂದು ಸಂಪತ್ತು. He could have easily established a very, very strong kingdom for himself with very powerful defenses, armies, etc., etc. ಅದರ ಮುಖಾಂತರ ಅವನು ಒಂದು ದೊಡ್ಡ ರಾಜ್ಯವನ್ನು ಸಂಪಾದಿಸಬಹುದಾಗಿತ್ತು, ಆ ಒಂದು ಸೈನ್ಯವನ್ನು ಸಂಪಾದಿಸಬಹುದಾಗಿತ್ತು, ಆ ಒಂದು ಸಂಪತ್ತಿನಿಂದ ಅವನು ಏನು ಬೇಕಾದರೂ ಮಾಡಬಹುದಾಗಿತ್ತು. From that one battle, Abraham could have become so powerful that there's not a single person who could have stood up against him. ಆ ಒಂದು ಯುದ್ಧದಿಂದ ಅವನು ಆ ಒಂದು ದೇಶಗಳಲ್ಲಿ ಒಂದು ಬಹಳವಾಗಿ ಒಂದು ದೊಡ್ಡ ರಾಜನಾಗಬಹುದಾಗಿತ್ತು, ಅಷ್ಟು ಒಂದು ಸಂಪತ್ತು ಗಳಿಸಬಹುದಾಗಿತ್ತು. We know that so many years later, it is David who actually finally established such a big kingdom, and Solomon who expanded that kingdom, and it was a place of peace. That huge kingdom, Abraham could have easily done. ನಾವು ನೋಡ್ತೇವೆ, ಬಹಳ ವರ್ಷಗಳಾದ ಮೇಲೆ ದಾವೀದನು ಆ ರೀತಿಯ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಅವನು ಒಂದು ಪಡೆದುಕೊಂಡನು. ಅದಾದ ಮೇಲೆ ಅವನ ಮಗನಾದ ಸೊಲೊಮೋನನನ್ನು ವಿಸ್ತರಿಸಿದನು. ಆದರೆ ಅಬ್ರಹಾಮನು ಈ ಸಮಯದಲ್ಲೇ ಆ ರೀತಿಯ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಪಡೆದುಕೊಳ್ಳಬಹುದಾಗಿತ್ತು. Now read Genesis chapter 15 and verse 1. ನಾವು ಈಗ ಆದಿಕಾಂಡ 15 1ನೇ ವಚನವನ್ನು ನಾವು ಓದಿಕೊಳ್ತಾ ಬರೋಣ.
ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. I am your shield, God is ಅಲ್ಲಿ saying. ಅಲ್ಲಿ ನಾವು ಹೀಗೆ ನೋಡ್ತೇವೆ, ಯೆಹೋವನು ಹೀಗೆ ಹೇಳುತ್ತಾ ಇದ್ದಾನೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. I am your great reward. ಅದು ಎಂತ ಒಂದು ದೊಡ್ಡ ಒಂದು ಸಂಪತ್ತು ನಮಗೆ. No, God is telling Abraham, I am your great reward. You don't need the reward of man. ಓಕೆ, ಅಲ್ಲಿ ಅವನು ಹೀಗೆ ಹೇಳ್ತಾನೆ, ನಾನೇ ನಿನಗೆ ದೊಡ್ಡ ಸಂಪತ್ತು, ನಿನಗೆ ಬೇರೆ ಯಾವುದೇ ರೀತಿಯ ಸಂಪತ್ತು ಬಹುಮಾನಗಳು ಬೇಕಾಗಿಲ್ಲ ಎಂದು. You see, beloved, God was reminding Abraham, you don't need any greater shield than me in your life. ಇಲ್ಲಿ ನಾವು ಹೀಗೆ ತಿಳಿದುಕೊಳ್ಳಬಹುದು, ದೇವರು ಅಬ್ರಹಾಮನಿಗೆ ಹೀಗೆ ಹೇಳ್ತಾ ಇದ್ದಾನೆ, ನನಗಿಂತ ದೊಡ್ಡ ಒಂದು ಬಹುಮಾನ, ನನಗಿಂತ ಒಂದು ದೊಡ್ಡ ಸಂಪತ್ತು, ನನಗಿಂತ ಒಂದು ದೊಡ್ಡ ಗುರಾಣಿ ಯಾರು ಇಲ್ಲ, ನಾನೇ ನಿನಗೆಲ್ಲವೂ ಆಗಿದ್ದೇನೆ ಎಂದು. You see, beloved, it's not the greatness of our faith, but the greatness of the God that we believe in, that is a shield unto us. ನಮ್ಮ ಒಂದು ನಂಬಿಕೆ ಅಲ್ಲ ಇದು, ಆದ್ರೆ ಆ ಒಂದು ದೇವರ ದೊಡ್ಡಸ್ತಿಕೆ, ನಾವು ನಂಬುವ ದೇವರ ದೊಡ್ಡಸ್ತಿಕೆ ನಮ್ಮ ಒಂದು ಬಹಳ ದೊಡ್ಡ ಗುರಾಣಿ ಆಗಿದೆ. Even David understood God as in the same way as Abraham. ಅದೇ ರೀತಿಯಲ್ಲಿ ದಾವೀದನು ಸಹ ಅದೇ ರೀತಿಯಲ್ಲಿ ಅಬ್ರಹಾಮನು ತಿಳಿದುಕೊಂಡ ಹಾಗೆ ಆತನು ದೇವರನ್ನು ಅರಿತುಕೊಂಡಿದ್ದನು. David was a mighty warrior. ದಾವೀದನು ಒಂದು ರಣವೀರನಾಗಿದ್ದನು. And he had a huge army and he had many mighty men with him. ಅವನ ಜೊತೆ ಒಂದು ದೊಡ್ಡ ಸೈನ್ಯವಿತ್ತು, ಬಹಳ ಶೂರರು, ವೀರರು, ಸೈನ್ಯಾಧಿಪತಿಗಳು ಅವನ ಸಂಗಡ ಇದ್ದರು. But in his great victories, notice what he says in Psalm 18, verse 2 and 3. ಈ ರೀತಿಯ ದೊಡ್ಡ ದೊಡ್ಡ ಒಂದು ಜಯಗಳಲ್ಲಿ ಅವನು ಏನು ಹೇಳ್ತಾನೆ ಎಂದು ನಾವು ಕೀರ್ತನೆ 18ರಲ್ಲಿ ತಿಳಿದುಕೊಳ್ಳಬಹುದು. Psalm 18, verse 2 and 3. 18:12ನೇ ವಚನ. Verse 2 and 3. ಕೀರ್ತನೆ 18:2 ಮತ್ತೆ 3. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. You see, David did not put his trust in the big mighty men that he had, in the great army that he had, or even in trusting in the past victories and strategies that he had. His trust. Yeah, go ahead. ಅಲ್ಲಿ ನಾವು ನೋಡ್ತೇವೆ, ದಾವೀದನು ತನ್ನ ಒಂದು ಸೈನ್ಯದ ಮೇಲೆ, ತನ್ನ ಒಂದು ಬಹಳ ರಣವೀರರ ಮೇಲೆ ಅಥವಾ ತನ್ನ ಹಿಂದಿನ ಒಂದು ಜಯಗಳ ಮೇಲೆ ಅವನು ಭರವಸೆ ಬಿಡಲಿಲ್ಲ. His trust was in God Almighty. God was his shield. ಅವನ ಒಂದು ನಂಬಿಕೆ ಅಥವಾ ಅವನ ಭರವಸೆ ಯೆಹೋವನ ಮೇಲೆ ಇತ್ತು. ಅಲ್ಲಿ ನಾವು ನೋಡ್ತೇವೆ, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು ಆಗಿದ್ದಾನೆ ಎಂದು. Is that true about you, dear beloved? ಅದು ನಮ್ಮ ಜೀವಿತದಲ್ಲೂ ಅದೇ ರೀತಿಯ ಒಂದು ನಿರೀಕ್ಷೆ, ನಂಬಿಕೆನ ನಾವು ಇಟ್ಟುಕೊಂಡಿದ್ದೇವೋ? Or am I looking at my salary, my beauty, the bigness, the size of my house and my car, and saying, all these things are what are going to make me stable in my life in the future? ಆದ್ರೆ ನಾವು ಹೀಗೆ ನೆನೆಸ್ತೇವೆ, ನನ್ನ ಒಂದು ಸಂಬಳ, ನನ್ನ ಒಂದು ಕೆಲಸ, ನನ್ನ ಒಂದು ಮನೆಯ ಎಷ್ಟು ದೊಡ್ಡದಾಗಿದೆ, ಅಥವಾ ನನ್ನ ಎಲ್ಲ ಐಶ್ವರ್ಯಗಳು, ಇದರ ಮುಖಾಂತರ ನನ್ನ ಜೀವಿತ ಯಾವಾಗಲೂ ಸರಿಯಾಗಿ ನಡೀತದೆ ನಾವು ನಂಬ್ತೇವೋ? If you do that, you are on shaky ground. ನೀವು ಆ ರೀತಿಯಾಗಿ ನಿಮ್ಮ ನಂಬಿಕೆಯನ್ನು ಇಟ್ಕೊಂಡಿದ್ರೆ ನಿಮ್ಮ ಒಂದು ನಿಂತಿರುವ ಸ್ಥಳವು ಕದಲುತ್ತದೆ. You are opening yourself to the attacks of the evil one. ನಾವು ನಮ್ಮ ಜೀವಿತಗಳನ್ನು ಹೀಗೆ ಸೈತಾನನ ಬಾಣಗಳಿಗೆ ನಾವು ಒಳಪಡಿಸಿಕೊಳ್ತೇವೆ. Take up the shield of faith. ನಂಬಿಕೆಯಿಂದ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. Trust God. ದೇವರನ್ನು ನಂಬಿರಿ. And he will make your path straight. ಆತನು ನಮ್ಮ ದಾರಿಗಳನ್ನು ನೆಟ್ಟಗೆ ಮಾಡುವನು. When we actively trust God, this is the second point. Actively trusting God is, looking at applying the scriptures to my circumstances. ನಾವು ಹೀಗೆ ನಮ್ಮ ಜೀವಿತದಲ್ಲಿ ಆತನ ಮೇಲೆ ಭರವಸೆ ಇಡುವುದೆಂದರೆ ನಮ್ಮ ಜೀವಿತದಲ್ಲಿ ಆತನ ವಾಕ್ಯಗಳನ್ನು ಅಳವಡಿಸಿಕೊಂಡು ನಡೆಯುವುದೇ. And that simply means that, whether you have lot of money or less money, you look at it by faith. ನಾವು ಹೀಗೆ ಅದನ್ನು ತಿಳ್ಕೊಳ್ಬಹುದು. ನಮ್ಮ ಹತ್ರ ಬಹಳ ಹಣ ಇರಬಹುದು, ಆದ್ರೆ ಸ್ವಲ್ಪ ಹಣ ಇರಬಹುದು, ಆದ್ರೆ ಆ ಒಂದು ನಂಬಿಕೆಯ ಆ ಒಂದು ಬೆಳಕಿನಲ್ಲಿ ನಾವು ಅದನ್ನು ನೋಡ್ತೇವೆ.
My faith tells me that this money is not my earnings. This is God's money, which He has given to me to be a steward of. And this is God's supply for my need. ನಾವು ಆ ರೀತಿಯಾಗಿ ನಾವು ನೋಡುವಾಗ ನಮ್ಗೆ ಈಗ ಅರ್ಥ ಆಗ್ತದೆ, ಈ ಹಣ ನನ್ನ ಹಣ ಅಲ್ಲ, ಇದನ್ನು ದೇವರು ನನಗೆ ಕೊಟ್ಟಿದ್ದಾನೆ, ಇದನ್ನು ಕಾಯ್ದುಕೊಳ್ಳುವುದಕ್ಕೆ ಕೊಟ್ಟಿದ್ದಾನೆ, ಆತನ ಸೇವೆಗೆ ಉಪಯೋಗಿಸೋದಕ್ಕೆ ಕೊಟ್ಟಿದ್ದಾನೆ ಎಂದು ನಾವು ತಿಳಿದುಕೊಳ್ತೇವೆ. And it's not only this money, but God has great riches by which He is going to supply my need. ಈ ಒಂದು ಹಣ ಮಾತ್ರವಲ್ಲ, ಆತನ ಹತ್ತಿರ ಬಹಳ ದೊಡ್ಡ ಸಂಪತ್ತು ಇದೆ. ಆತನು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಆ ಒಂದು ಸಂಪತ್ತಿನಿಂದ, ಆಶೀರ್ವಾದಗಳಿಂದ ತುಂಬಿಸುವವನಾಗಿದ್ದಾನೆ. Just to share a personal testimony of faith, I resigned my job in Manipal to come to serve in Clarence High School about 13 years ago. ನಾನು ನನ್ನ ಒಂದು ಸಾಕ್ಷಿಯನ್ನು ಹೀಗೆ ಹೇಳಬೇಕಾದ್ರೆ, ನಾನು 13 ವರ್ಷಗಳ ಹಿಂದೆ ನಾನು ಮಣಿಪಾಲ್ನಲ್ಲಿ ನನ್ನ ಒಂದು ಕೆಲಸವನ್ನು ಬಿಟ್ಟು ನಾನು ಕರ್ತನ ಸೇವೆಗೋಸ್ಕರ ಕ್ಲಾರೆನ್ಸ್ ಸ್ಕೂಲ್ಗೆ ನಾನು ಸೇರಿಕೊಂಡೆ. And while I was earning a good salary in Manipal, my desire was that I should go abroad and earn even bigger. ನಾನು ಮಣಿಪಾಲ್ನಲ್ಲಿ ಕೆಲಸ ಮಾಡುವಾಗ ನಾನು ಒಂದು ಒಳ್ಳೆ ಸಂಬಳವನ್ನು ತೆಗೆದುಕೊಳ್ತಿದ್ದೆ. ಆದ್ರೆ ನನ್ನ ಒಂದು ಆಶೆಗಳು, ನಾನು ಒಂದು ಹೊರದೇಶಕ್ಕೆ ಹೋಗಿ ಇನ್ನೂ ಹೆಚ್ಚು ಸಂಪಾದನೆ ಮಾಡಬೇಕೆಂದು. But God said, no, Jerry, that is your plan, but I have a different plan for you. ಆದ್ರೆ ಕರ್ತನು ಹೀಗೆ ನನಗೆ ಹೇಳ್ತಾ ಬಂದನು, ಇದು ನಿನ್ನ ಆಲೋಚನೆಗಳು, ಆದ್ರೆ ನನ್ನ ಆಲೋಚನೆಗಳು ಬೇರೆ ಆಲೋಚನೆಗಳಾಗಿವೆ ಎಂದು. And I came to Clarence High School for half the salary which I was getting in Manipal. ನಾನು ಕ್ಲಾರೆನ್ಸ್ ಹೈಸ್ಕೂಲ್ಗೆ ನಾನು ಮಣಿಪಾಲ್ನಲ್ಲಿ ಏನು ತೆಗೆದುಕೊಳ್ಳುತ್ತಿದ್ದ ಸ್ಯಾಲರಿಗೆ ಅರ್ಧ ಸಂಬಳಕ್ಕೆ ನಾನು ಇಲ್ಲಿ ಬಂದು ಸೇರಿಕೊಂಡೆ. Because it was clear in my heart and God made it very, very clear in my mind. Look, I am giving you your supply, not your salary. I am going to supply your need. ಆದ್ರೆ ನನ್ನ ಒಂದು ಮನಸ್ಸಿನಲ್ಲಿ ದೇವರು ಈ ರೀತಿ ಒಂದು ಸಮಾಧಾನದ ಒಂದು ವಿಚಾರಗಳನ್ನು ಹುಟ್ಟಿಸಿದನು. ನಿನ್ನ ಸಂಬಳ ಅಥವಾ ಅದು ಮುಖ್ಯವಲ್ಲ, ಆದ್ರೆ ನಿನಗೆ ಏನು ಅವಶ್ಯಕತೆಗಳನ್ನು ನಾನು ಪೂರೈಸ್ತೇನೆ ಎಂದು ಒಂದು ವಿಶ್ವಾಸವನ್ನು, ಭರವಸೆಯನ್ನು ಕೊಟ್ಟನು. And I never knew that 6-7 years later I'm going to have a kidney failure, and the amount of money that I required, I don't think any salary would have been enough. ನನಗೆ ಗೊತ್ತಿರ್ಲಿಲ್ಲ, 6-7 ವರ್ಷಗಳಾದ್ಮೇಲೆ ನನಗೆ ಒಂದು ಕಿಡ್ನಿ ಫೇಲ್ಯೂರ್ ಆಯ್ತು. ಆ ಒಂದು ಚಿಕಿತ್ಸೆಗೋಸ್ಕರ ನನ್ನಲ್ಲಿ ಎಷ್ಟು ಹಣ ಇದ್ರೂ ಅದು ಸಾಕಾಗ್ತಾ ಇರ್ಲಿಲ್ಲ. And God just miraculously provided at that time. ಆ ಒಂದು ಸಂದರ್ಭದಲ್ಲಿ ಅದ್ಭುತ ರೀತಿಯಲ್ಲಿ ಕರ್ತನು ಎಲ್ಲವನ್ನು ಒದಗಿಸಿಕೊಟ್ಟನು. The biggest miracle is the kidney itself that God gave me through my wife. ಆ ಇನ್ನೂ ಒಂದು ಅದ್ಭುತ ಆದ ಕಾರ್ಯ ಅಂದ್ರೆ ಆ ಒಂದು ಕಿಡ್ನಿ, ಅದನ್ನು ಸಹ ದೇವರು ನನ್ನ ಒಂದು ಪತ್ನಿಯ ಮೂಲಕ ಅದನ್ನು ಒದಗಿಸಿಕೊಟ್ಟನು. Even if you pay crores and crores, you cannot get a kidney that is such a match like between my wife and myself. ನಾವು ಹೀಗೆ ಗೊತ್ತಿದ್ದೀವಿ, ನಮ್ಮ ಎಲ್ಲರಿಗೂ ಗೊತ್ತಿದೆ, ನಾವು ಕೋಟಿಗಟ್ಟಲೆ ದುಡ್ಡು ಕೊಟ್ಟರು ಆ ಒಂದು ಸರಿಯಾದ ಕಿಡ್ನಿ, ನಮ್ಗೆ ಮ್ಯಾಚ್ ಆಗುವ ಕಿಡ್ನಿ ನಮ್ಗೆ ಸಿಗುವುದಿಲ್ಲ. ಅದನ್ನು ನನ್ನ ಒಂದು ಪತ್ನಿಯ ಮುಖಾಂತರ ಆತನು ಒದಗಿಸಿಕೊಟ್ಟನು. That is the testimony of God meeting my need. And when you take a decision of faith, beloved, you can trust that God will supply all your needs. ಈ ಒಂದು ಸಾಕ್ಷಿ ದೇವರು ಹೇಗೆ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನೆ ಎಂಬುದಕ್ಕೆ ಒಂದು ಉದಾಹರಣೆ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ಹೀಗೆ ಆತನ ಮೇಲೆ ಭರವಸೆ ಇಟ್ಟು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾದರೆ ಆತನು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತವನಾಗಿದ್ದಾನೆ. To encourage you, you look at your own situation. ನಾನು ಹೀಗೆ ನಿಮ್ಗೆ ಉತ್ತೇಜನಗೊಳಿಸ್ತೇನೆ, ನಿಮ್ಮ ಒಂದು ಪರಿಸ್ಥಿತಿಗಳನ್ನು ನೋಡಿಕೊಳ್ಳಿರಿ. Maybe it's that I or a family member am struggling with an illness. ನೀವು ಅಥವಾ ನಿಮ್ಮ ಕುಟುಂಬದವರು ಯಾರಾದ್ರೂ ಒಂದು ಅನಾರೋಗ್ಯದಿಂದ ಬಳಲುತ್ತಾ ಇರಬಹುದು. Or I'm struggling to find a job so that I can provide for my family. ನನಗೆ ಒಂದು ಕೆಲಸ ಅವಶ್ಯಕತೆ ಇದೆ, ಯಾಕಂದ್ರೆ ನನ್ನ ಕುಟುಂಬವನ್ನು ನೋಡಿಕೊಳ್ಳಬೇಕು ಎಂಬುದಾಗಿ. Or my child is not walking in the ways of the Lord and I'm feeling really bad about it. ನನ್ನ ಒಂದು ಮಗನು ಅಥವಾ ಮಗಳು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇಲ್ಲ, ಅದರಿಂದ ನನಗೆ ಬಹಳ ಒಂದು ಸಂಕಟವಿದೆ ಎಂದು. You put your faith in God. ನಿಮ್ಮ ನಂಬಿಕೆಯನ್ನು, ನಿಮ್ಮ ಭರವಸೆಯನ್ನು ದೇವರ ಮೇಲೆ ಇಡಿ. Hand that situation over to God. ಅಂಡ್ ಆ ಒಂದು ಪರಿಸ್ಥಿತಿಗಳನ್ನು ಕರ್ತನಿಗೆ ನೀವು ಒಪ್ಪಿಸಿಕೊಡಿರಿ. You read the word and you understand who is this God, who is your shield and buckler. ನಾವು ಹೀಗೆ ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳಬಹುದು, ಈ ಒಂದು ಮಹಾದೇವರು ಯಾರಾಗಿದ್ದಾನೆ, ಆತನು ನಮ್ಮ ಗುರಾಣಿಯಾಗಿದ್ದಾನೆ. And then you say, God, I'm going to trust you in this situation. ನಾವು ಹೀಗೆ ಹೇಳಿರಿ, ಈ ಒಂದು ಪರಿಸ್ಥಿತಿಗಳಲ್ಲಿ ದೇವರೇ ನಾನು ನಿನ್ನ ಮೇಲೆ ಭರವಸೆ ಬಿಡುತ್ತೇನೆ. I don't have the answers, oh God. ನನ್ನ ಹತ್ರ ಯಾವ ಒಂದು ಪ್ರಶ್ನೆಗಳಿಗೆ ಉತ್ತರವಿಲ್ಲ ದೇವರೇ. I don't know how you're going to lead me through this. ನನಗೆ ಗೊತ್ತಿಲ್ಲ ನೀನು ಹೇಗೆ ನನ್ನನ್ನು ಈ ಒಂದು ಪರಿಸ್ಥಿತಿಗಳಲ್ಲಿ ದಾಟಿಸ್ತೀಯ ಎಂದು.
But whatever may be the outcome, I am going to trust you. ಯಾವುದೇ ರೀತಿಯ ಒಂದು ಒಂದು ಫಲಿತಾಂಶಗಳು ಬರಲಿ, ನಾನು ನಿಮ್ಮ ಮೇಲೆ ಭರವಸೆ ಇಡುತ್ತೇನೆ ಎಂದು ನಾವು ತಿಳಿದುಕೊಳ್ತೇವೆ. You know, Job, as he went through so much of suffering and loss and disease in his life, in chapter 13, verse 15, he says, though he slay me, that means even if he kills me, I will hope in him. ನಾವು ಯೋಬನ ಚರಿತ್ರೆ ನೋಡ್ತೇವಲ್ಲ, ಎಷ್ಟು ಕಷ್ಟ, ಸಂಕಟ, ನಷ್ಟ, ಒಂದು ಮರಣ ಎಲ್ಲವನ್ನು ಅನುಭವಿಸಿ ಅವನು ದಾಟಿ ಹೋಗುವಾಗ 13ನೇ ಅಧ್ಯಾಯದಲ್ಲಿ ಆತನ ಹೀಗೆ ಹೇಳ್ತಾನೆ, ಆತನನ್ನು ಸಾಯಿಸಿದರು, ನನ್ನ ಒಂದು ನಿರೀಕ್ಷೆ ಭರವಸೆ ನಾನು ಆತನ ಮೇಲೆ ಇಡ್ತೇನೆ ಅಂತ ಹೇಳ್ತಾನೆ. How do I increase my faith? ನಾನು ಹೇಗೆ ಈ ನಂಬಿಕೆಯನ್ನು ನಾನು ಹೆಚ್ಚು ಮಾಡುವುದು? How can I make this shield bigger and bigger? ನನ್ನ ಗುರಾಣಿಯನ್ನು ಹೇಗೆ ದೊಡ್ಡದಾಗಿ ಮಾಡಿಕೊಳ್ಳಬಹುದು? Many people will say, I don't have enough faith. ಅನೇಕ ಒಂದು ಜನಗಳು ಅಥವಾ ವಿಶ್ವಾಸಿಗಳು ಹೀಗೆ ಹೇಳ್ತಾರೆ, ನನ್ನ ನಂಬಿಕೆ ಅಷ್ಟು ದೊಡ್ಡದಿಲ್ಲ ಎಂದು. As I said, then we are looking at faith as an object. ನಾನು ಹೀಗೆ ಹೇಳ್ತೇನೆ, ಆ ಒಂದು ನಂಬಿಕೆಯನ್ನು ನಾವು ಯಾವುದೋ ಒಂದು ವಸ್ತುವಾಗಿ ನಾವು ನೋಡ್ತಾ ಇದ್ದೇವೆ ಎಂದು ನಾನು ಹೇಳ್ತೇನೆ. Faith and saying, oh, I have little faith. ನಾವು ಹೀಗೆ ಹೇಳ್ತೇವೆ, ನಿನ್ಗೆ ಕಡಿಮೆ ನಂಬಿಕೆ ಇದೆ ಎಂದು. No, your focus should be on God. ನಾವು ನಮ್ಮ ಒಂದು 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 ನೋಟ ಆ ನಂಬಿಕೆ ಮೇಲಲ್ಲ, ಆ ದೇವರ ಮೇಲೆ ಇರಬೇಕು. Faith is as strong as the object of faith. ನಮ್ಮ ಒಂದು ನಂಬಿಕೆ ನಮ್ಮ ನಂಬಿಕೆ ಕಾರಣವಾದವನಷ್ಟು ದೊಡ್ಡದಿರಬೇಕು. And you can see that people who had a great vision of God, who saw their God as the God of the Bible, as the God who revealed himself in the word, they were able to do mighty things for God. ನಾವು ಸತ್ಯವೇದದಲ್ಲಿ ಹೀಗೆ ನೋಡ್ತೇವೆ, ಚರಿತ್ರೆಯಲ್ಲಿ ಅನೇಕ ಜನಗಳು, ಅನೇಕ ಭಕ್ತರು ಆ ದೇವರನ್ನು, ದೇವರ ಸತ್ಯವೇದದ ದೇವರು ಎಷ್ಟು ದೊಡ್ಡ ದೇವರು ಎಂಬ ನಂಬಿಕೆ ಇಟ್ಟರೋ, ಅದರ ಮುಖಾಂತರ ಆ ಒಂದು ಭರವಸೆ ಇಟ್ಟರೋ ಒಂದು ಮಹಾ ಕಾರ್ಯಗಳನ್ನು ಅವರು ಮಾಡ್ತಾ ಹೋದರು. You know, J.C. Riley, one of our famous authors, who wrote about a martyr, somebody who was persecuted, who was burnt at the stake in 1555. ಜೆ.ಸಿ. ರೈಲಿ ಎಂಬ ಒಬ್ಬ ಒಂದು ಗ್ರಂಥಕರ್ತರು ಒಂದು ಹಿಂಸೆಗೆ ಒಳಪಟ್ಟ ಒಂದು ರಕ್ತ ಸಾಕ್ಷಿಯಾಗಿ ಸತ್ತ ಒಬ್ಬರ ಬಗ್ಗೆ 1515ರಲ್ಲಿ ಅವರ ಬಗ್ಗೆ ಬರೀತಾ ಇದ್ದಾರೆ. That man is Rowland Taylor. He was burnt at the stake by Mary, who was a Catholic queen. ರೋಲಂಡ್ ಟೈಲರ್ ಎಂಬ ಒಂದು ವ್ಯಕ್ತಿ, ಆತನನ್ನು ಆ ಒಂದು ಕ್ಯಾಥಲಿಕ್ ರಾಣಿ ಮೇರಿ ಅವರು ಒಂದು ಸಜೀವವಾಗಿ ಅವನು ಸುಟ್ಟು ಹಾಕಿದರು. 5 days before he was burnt, he wrote to his son. 5 ದಿವಸಗಳ ಹಿಂದೆ ಅವನು ಸಾಯುವುದಕ್ಕೆ ಮುಂಚೆ ಅವನು ತನ್ನ ಒಂದು ಮಗನಿಗೆ ಈ ರೀತಿಯಾಗಿ ಬರೆದನು. The Lord gave you to me, and the Lord has taken me from you, and you from me. ದೇವರು ನನ್ನನ್ನು ನಿನಗೆ ಕೊಟ್ಟನು, ನನ್ನನ್ನು ದೇವರು ನನ್ನನ್ನು ನಿನ್ನಿಂದ ತೆಗೆದುಕೊಂಡನು ಮತ್ತು ನಿನ್ನನ್ನು ನನ್ನಿಂದ ತೆಗೆದುಕೊಂಡನು ಅಂತ ಬರೀತನು. Blessed be the name of the Lord. ದೇವರ ಒಂದು ನಾಮವು ಮಹಿಮೆ ಹೊಂದಲಿ. I believe they are blessed who die in the Lord. ನಾವು ಹೀಗೆ ನಂಬ್ತೇವೆ, ದೇವರ ಹೆಸರಿನಲ್ಲಿ ಸಾಯುವವರು ಅವರು ಆಶೀರ್ವದಿಸಲ್ಪಡುವರು. God cares for sparrows and for the hairs of our head. ನಾವು ಹೀಗೆ ನೋಡ್ತೇವೆ, ಬಹಳ ಗುಬ್ಬಿಗಳಿಗೆ, ನಮ್ಮ ತಲೆಯಿರುವ ಕೂದಲುಗಳಿಗೆ ಅವೆಲ್ಲವೂ ಕರ್ತನ ಹೇಳಿಕೆಯಲ್ಲಿ ಬಹಳ ಒಂದು ಬೆಲೆಯುಳ್ಳದ್ದು. And I have always found him more faithful and more honorable than any father or any husband. Sorry, uncle, I missed you. I have found, this person is saying to his son, I have found God to be more faithful and more honorable than any father or husband in this world. ಈ ಒಂದು ವ್ಯಕ್ತಿ ರೋಲ್ಯಾಂಡ್ ಅವರು ಹೀಗೆ ಹೇಳ್ತಾ ಇದ್ದಾರೆ, ದೇವರನ್ನು ನಾನು ಯಾವುದೇ ಒಂದು ಮನುಷ್ಯನಿಗಿಂತ, ಯಾವುದೇ ಒಂದು ತಂದೆಗಿಂತ, ಯಾವುದೇ ಒಂದು ಹಸ್ಬೆಂಡ್ಗಿಂತ ನಾನು ಬಹಳವಾಗಿ ಹೆಚ್ಚಿನವನಾಗಿ ನಾನು ನೋಡ್ತಾ ಬಂದೇನೆಂದ. So trust him. ಆತನ ಮೇಲೆ ನಂಬಿಕೆ ಇಡ್ರಿ. Believe in him. Believe in him. ಆತನನ್ನು ನಂಬಿರಿ. Love him. ಆತನನ್ನು ಪ್ರೀತಿಸಿರಿ. Honor him. ಆತನನ್ನು ಹಿಂಬಾಲಿಸಿರಿ. Honor him, obey him. ಆತನನ್ನು ಹಿಂಬಾಲಿಸಿರಿ, ಆತನ ವಾಕ್ಯಗಳನ್ನು ಅನುಸರಿಸಿರಿ. Don't count me as dead. ನನ್ನನ್ನು ಒಂದು ಸತ್ತವನಾಗಿ ಎಣಿಸಬೇಡಿರಿ. For I will certainly live and never die. ನಾನು ಯಾವಾಗಲೂ ಹೀಗೆ ಜೀವಿಸ್ತೇನೆ, ನಾನು ಯಾವಾಗಲೂ ಸಾಯುವುದಿಲ್ಲ ಎಂದು ಹೇಳ್ತಾ ಬಂದನು. Ahead and you will follow after. I am going ahead and you will follow after.
ನಾನು ಹೀಗೆ ಮುಂದೆ ಹೋಗ್ತೇನೆ, ನೀನು ನನ್ನನ್ನು ಹಿಂಬಾಲಿಸುವಿ. See, that is the faith that this man had even when he was about to be burnt at the stake. ನಾವು ಹೀಗೆ ನೋಡ್ತೇವೆ, ಅವನನ್ನು ಹೀಗೆ ಸಾಯಿಸುವುದಕ್ಕೆ ಮುಂಚೆ ಈ ರೀತಿಯ ಒಂದು ನಂಬಿಕೆಯನ್ನು ಆತನು ಇಟ್ಕೊಂಡಿದ್ದನು. Number 3, faith means obeying what God has commanded. ಮೂರನೇದಾಗಿ ನಂಬಿಕೆ ಅಂದ್ರೆ ದೇವರು ಏನು ಹೇಳಿದ್ದಾನೋ ಆತನ ಆಜ್ಞೆಗಳನ್ನು ನಿಯಮಗಳನ್ನು ನಾವು ಪಾಲಿಸುವುದೇ, ವಿಧೇಯರಾಗಿರುವುದೇ. Right? My point number 1 was there is an enemy that is seeking to destroy me. ಮೊದಲನೆಯದು, ಒಂದು ಕೆಡುಕನು ನಮ್ಮನ್ನು ನಾಶ ಮಾಡುವುದಕ್ಕೆ ಅವನು ಕಾಯ್ದುಕೊಂಡಿದ್ದಾನೆ. Point number 2 is that I must actively trust in God. That is what faith means. ನಾವು ಯಾವಾಗಲೂ ನಮ್ಮ ಒಂದು ಜೀವಿತದಲ್ಲಿ ಆತನ ಮೇಲೆ ನಂಬಿಕೆ, ಭರವಸೆ ಇಡಬೇಕು. ಅದೇ ಒಂದು ನಿಜವಾದ ನಂಬಿಕೆ. And point number 3 is in trusting God, I must obey what he has commanded. ನಾನು ಹೀಗೆ ನಂಬಿಕೆ ಇಡುವಾಗ ಆತನು ನಮಗೆ ಏನು ಹೇಳಿದಾನೋ ಅದರ ಮೇಲೆ ನಾವು ಅದನ್ನು ವಿಧೇಯತೆಯಿಂದ ಪಾಲಿಸಬೇಕು. The Bible always says, if you truly say that you believe, show it in your actions. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎಂದು ನೀವು ಹೇಳುವಾಗ ನನ್ನ ಆಜ್ಞೆಗಳನ್ನು ಪಾಲಿಸಿರಿ. Right? 1 John chapter 2 verse 3 and 4. ಮೊದಲನೇ ಯೋಹಾನ 2ನೇ ಅಧ್ಯಾಯ 3 ಮತ್ತೆ 4. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. Yes, I can't just say I have great faith. Put your faith in action. ನಾನು ಹೀಗೆ ನನ್ನ ದೊಡ್ಡ ನಂಬಿಕೆ ಇದೆ ಎಂದು ನಾನು ಹೇಳುವುದಕ್ಕಾಗುವುದಿಲ್ಲ. ಆ ನಂಬಿಕೆಯನ್ನು ಕ್ರಿಯೆಗಳಲ್ಲಿ ತೋರಿಸಬೇಕು. And when you put that in action, you will begin to see the sweetness of knowing and loving and serving God. ಈ ರೀತಿಯಲ್ಲಿ ನಮ್ಮ ಕ್ರಿಯೆಗಳಿಂದ ನಮ್ಮ ಒಂದು ನಂಬಿಕೆಯನ್ನು ತೋರಿಸಿದರೆ ನಾವು ಹೀಗೆ ಆತನ ಮೇಲೆ ವಿಶ್ವಾಸ ಇಡಬಹುದು, ಆತನ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ಳಬಹುದು, ಆತನ ಸೇವೆಗಳಲ್ಲಿ ಮಾಡಬಹುದು, ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಹೀಗೆ ಮಾಡಬಹುದು. And finally, as we conclude, remember that we are all in this fight together. ನಾವು ಇದನ್ನು ಮುಗಿಸುತ್ತಿರುವಾಗ ಒಂದು ಅಂಶವನ್ನು ನಾವು ತಿಳಿದುಕೊಳ್ಳಿ, ನಾವೆಲ್ಲರೂ ಇದರ ಜೊತೆಯಾಗಿ ಈ ಯುದ್ಧದಲ್ಲಿ ನಾವು ಇದ್ದೇವೆ. Every single one of us take up the shield of faith. You know, what a mighty wall we will form against the evil forces. ನಾವೆಲ್ಲರೂ ನಮಗೆ ಕೊಟ್ಟಿರುವ ಈ ಒಂದು ದೊಡ್ಡ ಒಂದು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು ನಾವು ಹೀಗೆ ಒಗ್ಗಟ್ಟಾಗಿ ನಿಂತರೆ ನಾವು ಒಂದು ದೊಡ್ಡ ಒಂದು ಗೋಡೆಯನ್ನು ಆತನ ಒಂದು ಅಗ್ನಿಬಾಣಗಳ ವಿರುದ್ಧ ನಾವು ಮಾಡಬಹುದು. Much stronger, you know, can I be in my faith if I know that the brother standing next to me is also facing these battles, facing these arrows, and yet he is standing strong in his faith. ನಾವು ಹೀಗೆ ನನ್ನ ಜೊತೆಯಲ್ಲಿ ನಿಂತುಕೊಂಡಿರುವ ಈ ಸಹೋದರನು ಇದೇ ರೀತಿಯ ಕಷ್ಟಗಳನ್ನು ದಾಟಿ ಹೋಗುವಾಗಲೂ ಆತನ ದೊಡ್ಡ ನಂಬಿಕೆಯನ್ನು ಇಟ್ಟಿದ್ದಾನೆ ಎಂದು ನಾವು ತಿಳಿದುಕೊಳ್ಳುವಾಗ ನಾವು ಸಹ ಅದರಿಂದ ನಾವು ಬಲಗೊಳ್ತೇವೆ. As we stand together, we pray for one another, we encourage one another, so also we continue to defend ourselves against the fiery darts of the evil one. ನಾವು ಈ ರೀತಿಯಾಗಿ ಈ ಒಂದು ಕಷ್ಟಗಳ ನಡುವೆ ದಾಟಿ ಹೋಗುವಾಗ ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸುವ, ಒಬ್ಬರೊಬ್ಬರನ್ನು ಎತ್ತಿ ಹಿಡಿಯುವ, ಅದರ ಮುಖಾಂತರ ಕೆಡುಕನ ಅಗ್ನಿಬಾಣಗಳನ್ನು ನಾವು ಎದುರಿಸುವುದಕ್ಕೆ ಸಾಧ್ಯವಾಗ್ತದೆ. You see, as I said in the beginning, God has not promised to remove us from the battlefield. He has not promised to divert the fiery darts of the evil one. ನಾನು ಮೊದಲೇ ಹೇಳಿದ ಹಾಗೆ ದೇವರು ನಮ್ಮ ಈ ಕಷ್ಟಗಳನ್ನು ಅಥವಾ ಈ ಒಂದು ಯುದ್ಧ ಭೂಮಿಯಲ್ಲಿ ಇರುವುದು ಬೇಡ ಎಂದು ಆತನು ನಮ್ಮನ್ನು ಇಲ್ಲಿಂದ ಬೇರೆ ಕಡೆ ಸಾಗಿಸುವುದಿಲ್ಲ, ಅಥವಾ ಕಷ್ಟಗಳನ್ನು ಅಥವಾ ಈ ಕೆಡುಕನ ಅಗ್ನಿಬಾಣಗಳನ್ನು ಬೇರೆ ಕಡೆ ದಾಟಿಸುವುದಿಲ್ಲ. But we have to stand, we have to defend ourselves, and he has given us the means to do that. ಆದ್ರೆ ನಾವು ಸ್ಥಿರವಾಗಿ ನಿಂತುಕೊಳ್ಳಬೇಕು, ಆತನ ಅಗ್ನಿಬಾಣಗಳನ್ನು ಎದುರಿಸಬೇಕು. ಯಾಕಂದ್ರೆ ಅನೇಕ ಗುರಾಣಿಗಳನ್ನು, ಅನೇಕ ಆಯುಧಗಳನ್ನು ಆತನು ಹೀಗೆ ನಮಗೋಸ್ಕರ ಕೊಟ್ಟಿದ್ದಾನೆ. And as you stand, as you defend yourself, as you take hold of the full armor of God, you begin to also see the sweetness of the sufficiency of Christ, of how close he is to us. It is only in these battle experiences that we understand who really God is in our lives. ನಾವು ಹೀಗೆ ಸ್ಥಿರವಾಗಿ ನಿಂತುಕೊಂಡು ಆತನ ಒಂದು ನಂಬಿಕೆ ಎಂಬ ಗುರಾಣಿ ಕವಚಗಳನ್ನು ಧರಿಸಿಕೊಳ್ಳುವಾಗ ನಾವು ನಿಜವಾಗಿ ಕರ್ತನು ದೇವರು ಏನು ಎಂಬುದನ್ನು ತಿಳಿದುಕೊಳ್ತೇವೆ. ಆತನ ಒಂದು ಸುಮಧುರವಾದ ಒಂದು ನಾಮವನ್ನು ತಿಳಿದುಕೊಳ್ತೇವೆ, ಆತನ ಮಹಾ ಕಾರ್ಯಗಳನ್ನು ತಿಳಿದುಕೊಳ್ತೇವೆ. ಹೀಗೆ ನಮ್ಮ ಜೀವಿತಗಳನ್ನು ವಿಶೇಷವಾಗಿ ನಾವು ನಡೆಸಿಕೊಂಡು ಹೋಗಬಹುದು. In those difficult times that you can say like David, God is my rock
my fortress, my deliverer. ನಾವು ನಮ್ಮ ಕಷ್ಟಗಳಲ್ಲಿ ದಾವೀದನು ಹೇಳುವ ಹಾಗೆ ಕರ್ತನು ನನ್ನ ಬಂಡೆ ಆಗಿದ್ದಾನೆ, ನನ್ನ ಕೋಟೆ ಆಗಿದ್ದಾನೆ, ನನ್ನ ಗುರಾಣಿ ಆಗಿದ್ದಾನೆ, ನನ್ನ ರಕ್ಷಕನಾಗಿದ್ದಾನೆ ಎಂದು ಹೇಳುವಾಗ ಅದು ಎಷ್ಟೋ ಒಳ್ಳೆಯದೇ. I want to encourage you this evening, put your faith and trust in God. ನಾನು ಈ ಒಂದು ಸಾಯಂಕಾಲ ವೇಳೆ ನಿಮ್ಮನ್ನು ಹೀಗೆ ಉತ್ತೇಜಿಸ್ತೇನೆ, ನಿಮ್ಮ ನಂಬಿಕೆ ಭರವಸೆಯನ್ನು ದೇವರ ಮೇಲೆ ಇಡಿರಿ. Remove your trust and faith from people, from money, from possessions, from status, and put your trust in God, who is your shield. ನಮ್ಮ ಒಂದು ಭರವಸೆ ನಂಬಿಕೆಗಳನ್ನು ನಿಮ್ಮ ಒಂದು ಹಣದ ಮೇಲೆ, ನಿಮ್ಮ ಒಂದು ಅಂತಸ್ತಿನ ಮೇಲೆ, ಆಸ್ತಿಯ ಮೇಲೆ, ಮನುಷ್ಯರ ಮೇಲೆ, ಅವರ ಮೇಲೆ ಯಾರ ಮೇಲೆ ಇಡಬೇಡಿರಿ. ನಿಮ್ಮ ನಂಬಿಕೆ ಭರವಸೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ, ದೇವರ ಮೇಲೆ ತಾನೇ ಇಡಬೇಕೆಂದು ನಾನು ಕೇಳ್ಕೊಳ್ತೇನೆ. Abraham, even though he could have taken all that gold and silver and possessions, which King of Sodom is saying, go ahead and take. He could have taken all of that. But what happened after the battle? He's still living in tents. ನಾವು ಹೀಗೆ ನೋಡ್ತೇವೆ, ಆ ಅಬ್ರಹಾಮನು ಆ ಒಂದು ಯುದ್ಧವಾದ ಮೇಲೆ ಆ ಆಸ್ತಿ, ಅಂತಸ್ತು, ಐಶ್ವರ್ಯ, ಹಣ, ಚಿನ್ನ ಎಲ್ಲವನ್ನು ತೆಗೆದುಕೊಳ್ಳಬಹುದಾಗಿದ್ದು, ಆದ್ರೆ ಆ ತೆಗೆದುಕೊಂಡ ಆಗಿ ಆ ಯುದ್ಧವಾದ ಮೇಲೂ ಆತನು ಇನ್ನೂ ಆ ಡೇರೆಗಳನ್ನು ಹಾಕಿಕೊಂಡು ವಾಸಿಸ್ತಾ ಇದ್ದನು. Because he lived by faith. ಯಾಕಂದ್ರೆ ಆತನು ನಂಬಿಕೆಯಿಂದ ಜೀವಿಸ್ತಾ ಬಂದನು. Because he knew that no amount of earthly gold and silver and foundations and kingdoms is actually worth it. These are all temporary things. ಅವನಿಗೆ ಈಗ ಗೊತ್ತಿತ್ತು, ಯಾವುದೇ ರೀತಿಯಲ್ಲಿ ಭೂಲೋಕದ ಆಸ್ತಿ, ಅಂತಸ್ತು, ಐಶ್ವರ್ಯ ಅಥವಾ ರಾಜ್ಯ ಅಥವಾ ದೇಶಗಳು ಯಾವುದೇ ರೀತಿಯಲ್ಲಿಯೂ ಆ ಒಂದು ಪರಲೋಕದ ಆಶೀರ್ವಾದಗಳಿಗೆ ಸಮನಾಗುವುದಿಲ್ಲ ಎಂದು. Hebrews chapter 11 says he was looking for a city that God was going to build. ಅಲ್ಲಿ ಇಬ್ರಿಯ 11 ನಾವು ಹೀಗೆ ನೋಡ್ತೇವೆ, ಆತನು ದೇವರು ಕಟ್ಟುವ ಒಂದು ಪಟ್ಟಣಕ್ಕೋಸ್ಕರ ಆತನು ನೋಡ್ತಾ ಇದ್ದನು ಎಂದು ನಾವು ತಿಳಿದುಕೊಳ್ತೇವೆ. As we take on the shield of faith and continue to hold on. ನಾವು ಹೀಗೆ ಆ ನಂಬಿಕೆಯಿಂದ ಗುರಾಣಿಯನ್ನು ಹಿಡಿದುಕೊಳ್ಳೋಣ, ಅದನ್ನು ಹಿಡಿದುಕೊಂಡು ನಮ್ಮ ಜೀವಿತವನ್ನು ಹೀಗೆ ಸಾಗಿಸೋಣ. May the name of the Lord be glorified. ಕರ್ತನ ನಾಮವು ತಾನೇ ಮಹಿಮೆ ಹೊಂದಲಿ.